ತುಂಬ ಚೆನ್ನಾಗಿದೆ, ತುಂಬ ರೊಮ್ಯಾನ್ಸ್ ಆಗಿದೆ, ಮತ್ತೆ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಒಳ್ಳೆ ಇದೆ. ಪಿಕ್ಚರ್ ನೋಡಿದ್ರೆ ಚೆನ್ನಾಗಿದೆ. ಈ ಕಂಟೆಂಟ್ ಯಾವ ಥರ ಇದೆ ಅಂದರೆ ಒಂದು ಹೊಸ ಬಗೆಯ ಒಂದು ಫ್ರೆಂಡ್ಶಿಪ್ ಅಂದರೆ ಇಷ್ಟು ದಿನ ಒಂಥರ ನೋಡಿದ್ದೆ, ಇವಾಗಲೇ ಒಂಥರ ಇದೆ. ಯಾಕಂದರೆ ಚಿಕ್ಕಂದಲ್ಲಿ ಬೇರೆ ಆಗಿರೋ ಫ್ರೆಂಡ್ಸ್ಗಳು ಒಂದೇ ಸರಿ ಸೇರಿದಾಗ ಆಕಸ್ಮಿಕವಾಗಿ ಅವ್ರವ್ರ ಜೀವನದಲ್ಲಿ ಅವರು ಇರ್ತಾರೆ. ಅವ್ರಿಗೆ ಒಂದೇ ಸರಿ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅವರು ಸಿಕ್ಕಾಕೊಂಡಾಗ ಒಬ್ರಿಗೊಬ್ರು ಫೋನ್ ಮಾಡಿ ಬಂದು ಮೀಟ್ ಮಾಡಿದಾಗ ಅವ್ರವ್ರ ಕತೆಗಳ್ನ ಹೇಳ್ಕೊಂಡು ಅವ್ರವ್ರ ಕಷ್ಟ ಸುಖಗಳ್ನ ಅವ್ರ ಫ್ಯಾಮ್ಲಿಗಳ್ದು ಹೆಂಗೆ ಅಂತ ಹೇಳ್ಕೊಂಡಾಗ ಅದು ಕಂಟೆಂಟ್ನ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾವು ಇದನ್ನ ಸೀರಿಯಸ್ ಆಗಿ ಹೇಳೋಕೆ ಹೋಗ್ಬಾರ್ದು. ಫಿಲಮ್ ಬಂದು ನೋಡಿದ್ರೆ ಅದರಲ್ಲಿ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಒಂದು ಬಡ್ಡಿಗೆ ಯಾವುದೋ ವ್ಯವಹಾರಕ್ಕೆ ನಾವು ಒಳಗೊಂಡಾಗ ಅದರಲ್ಲಿ ಜನ ಎಷ್ಟು ಕಷ್ಟಪಡ್ತಾರೆ, ಬಡತನ ಅಂದರೆ ಏನು, ಶ್ರೀಮಂತಿಕೆ ಅಂತ ಏನು, ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಚೆನ್ನಾಗಿ ಚಿತ್ರ ಮಾಡಿದ್ದಾರೆ. ನೆನಪುಗಳ ಮಾತು ಮಧುರ ಅಂದರೆ ನಾನೇನು ಅಂತ ತಿಳ್ಕೊಂಡಿದ್ದೆ. ಬಟ್ ಇದೇನು ಅಂದರೆ 4 ಜನ ಫ್ರೆಂಡ್ಸು ನಿಂತ್ಕೊಂಡಾಗ ಅವ್ರ ನೆನಪುಗಳು ಏನು ಮತ್ತು ಏನಾಗುತ್ತೆ ಅದನ್ನು ಏನು ಮಾಡೋದ್ರು ಬಯಲು ಮಾಡಿದ್ದಾರೆ. ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಬರೆದ್ಬಿಟ್ಟು ಅಫ್ಜಲ್ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದೆ, ಚೆನ್ನಾಗಿದೆ. ಮತ್ತು ಹೊಸ ಪ್ರತಿಭೆಗಳಿಗೆ ಒಳ್ಳೆ ಮೆಸೇಜ್ ಕೊಡೋ ಥರ ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ. ಒಬ್ಬೊಬ್ಬರು ಅವ್ರವ್ರ ಆ್ಯಕ್ಟಿಂಗ್ನ ಅದೇ ಥರ ಮಾಡಿದ್ದಾರೆ. ಇದು ಫಸ್ಟ್ ಚಿತ್ರ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಸೇರಿ ಹೊಸಬ್ರಿ ಮಾಡಿದ್ದು ಕೂಡ ಇದು ಎಷ್ಟೋ ಚಿತ್ರಗಳನ್ನ ಇವ್ರು ಮಾಡಿರೋ ಥರ ಕಾಣಿಸ್ತಾ ಇದೆ. ಹೇಳಬೇಕು ಅಂದರೆ ನಾನು ಹೇಳೋದಕ್ಕಿಂತ ನೀವು ನೆನಪುಗಳ ಮಾತು ಮಧುರ ಅನ್ನೋ ಒಂದು ಹೊಸ ಚಿತ್ರನ, ಹೊಸ ಕಮಿಟ್ಮೆಂಟ್ನ ನೀವು ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಖುಷಿ ಪಡ್ತೀನಿ. ನಾನು ನೋಡಿದೆ, ನನಗೆ ಚೆನ್ನಾಗಿ ಕಾಣಿಸ್ತು. ನೀವು ಬಂದು ನೋಡಿ. ಬಟ್ ನಾನು ಒಂದು ಮಾತು ಹೇಳೋದೇನೆಂದರೆ ಕನ್ನಡ ಚಿತ್ರಗಳನ್ನ ನೋಡಿ ಬಂದು ಹಾರೈಸಿ ಹೊಸ ಪ್ರತಿಭೆಗಳೇ ಹಾರೈಸಿ. ಮುನಿಕೃಷ್ಣ ಅಂತೇಳಿ ಅಫ್ಜಲ್ ಸರ್ ಫ್ರೆಂಡು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ತುಂಬ ಮೆಸೇಜ್ ಕೊಟ್ಟಿದ್ದಾರೆ. ಪ್ರೆಸೆಂಟ್ ಇವಾಗ ಏನು ನಡೀತಾ ಇದೆ ಅದ್ರ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಸರ್. ಆ್ಯಕ್ಚುಲಿ ಅಫ್ಜಲ್ ಸರ್ ನಾನು ತುಂಬ ಭಾಳ ಹಚ್ಕೊಳ್ಳೋ ಪರಿಚಯ ನಮಗೆ. ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ, ಒಳ್ಳೆ ಮೆಸೇಜ್ ಇದೆ, ತುಂಬ ಚೆನ್ನಾಗಿದೆ ಮೂವಿ. ಬಂದು ನೋಡಿ. ಆಲ್ ದ ಬೆಸ್ಟ್ ಅಫ್ಜಲ್ ಸರ್. ಹಲೋ, ಅಫ್ಜಲ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ ಈಸ್ 7 ಡೇಸಲ್ಲಿ ಮಾಡಿದ್ದಾರೆ ಅಂದರೆ ನಂಬೋಕ್ಕಾಗಲ್ಲ. ಬಟ್ ಹಿ ಹ್ಯಾಸ್ ಡನ್ ದ ಇಂಪಾಸಿಬಲ್. ನಮಸ್ತೆ, ನನ್ನ ಹೆಸರು ನೀಲ್ಕಂಠನ್ ಅಂತ. ನನಗೂ ಲವ್ ಆಗಿದೆ ಸಿನಿಮಾ ಪ್ರೊಡ್ಯೂಸರು. ಅಫ್ಜಲ್ ಸಾರು ನಮ್ಮ ಫ್ರೆಂಡು. ಅದೊಂದು ಸಿನಿಮಾ ಮಾಡಿದ್ರು ಅಂತ ಕರೆಸಿದ್ರು. ಮತ್ತು ಸವನ್ ರಾಜ್ ಸಾರು ನಮ್ಮ ಫ್ರೆಂಡೇ. ಬಂದು ನೋಡಿದೆ. ಹೊಸ ಥರ ಒಂದು ಪ್ರಯತ್ನ ಮಾಡಿದ್ದಾರೆ ಅಫ್ಜಲ್ ಸಾರು. ಅದು ರೀಚ್ ಆಗೋದು ತುಂಬ ಚೆನ್ನಾಗಿದೆ. ಜನಗೆ ಸ್ವಲ್ಪ ಲೇಟ್ ಆಗುತ್ತೆ ರೀಚ್ ಆಗಿ, ಬಟ್ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ. ಸವನ್ ರಾಜ್ ಮಾತ್ರ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಲಾಸ್ಟ್ ಸೀನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ರಾಜು ಎಮ್ಮಿಂಗ್ನೂರು. ನೆನಪುಗಳ ಮಾತು ಮಧುರ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ರು. ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಹಾಡುಗಳು. ಇಡೀ ಸಿನಿಮಾನೂ ತುಂಬ ಚೆನ್ನಾಗಿದೆ. ಎಲ್ಲ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಕನ್ನಡಿಗರು ಬಂದು ಈ ಸಿನಿಮಾ ನೋಡಿ ಹೊಸ ಸಿನಿಮಾ ಮತ್ತು ಹೊಸ ಟೀಮ್ನ ಪ್ರೋತ್ಸಾಹ ಮಾಡಬೇಕು. ಸೆವೆನ್ ರಾಜ್ ಸರ್ ಪ್ರೊಡಕ್ಷನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆವೆನ್ ರಾಜ್ ಸರು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಈ ಸಿನಿಮಾ ಮುಖಾಂತರ. ಹಾಗಾಗಿ ಎಲ್ಲರೂ ಕನ್ನಡಿಗರೆಲ್ಲ ಬಂದು ನಮ್ಮ ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ. ಸೋನು ತೀರ್ಥೇಗೌಡ ಅಂತ, ಪ್ರೊಫೆಷನಲಿ ಡಾಕ್ಟರ್ ಆ್ಯಂಡ್ ಅ ಮಾಡರ್ನ್ ಆರ್ಟಿಸ್ಟ್. ನೆನಪುಗಳ ಮಾತು ಮಧುರದಲ್ಲಿ ನನ್ನೊಂದು ಕ್ಯಾರೆಕ್ಟರ್ ಇದೆ. ಲೈಕ್ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಪ್ರೊಡ್ಯೂಸರ್ ಸರ್ like he treated us very well. He is a very good person, a gentleman. ನನಗೆ ಇವ್ರದ್ದು ಮೂವಿನಲ್ಲಿ ಆ್ಯಕ್ಟ್ ಮಾಡಿ ನನಗೆ ತುಂಬ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್. ಇಟ್ಸ್ ಅ ವೆರಿ ಗುಡ್ ಮೂವಿ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸರ್, ನನಗೆ ಒಂದು ಚಾನ್ಸ್ ಕೊಟ್ಟಿದ್ದೀವಿ. ಒಂದು ಡಾಕ್ಟರ್ ಆಗಿ ಒಳ್ಳೆ ಕಲಾವಿದರಾಗಿ ಬಂದು ನನ್ನ ಪಿಕ್ಚರ್ನಲ್ಲಿ ಮಾಡಿದ್ದಾರೆ. ನೆನಪುಗಳ ಮಾತು ನನಗೆ ಒಳ್ಳೆ ಟ್ಯಾಲೆಂಟ್. ಇವರು ಒಳ್ಳೆ ಹೊಸಬ್ರಿಗೆಲ್ಲ ಒಳ್ಳೆ ಅವಕಾಶ ಕೊಡಬೇಕಂತ ನಾನು ಕೊಡ್ತೀನಿ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸ್ಟಾರ್ಟ್. ನಮಸ್ತೆ, ನನ್ನ ಹೆಸರು ರೇಖಾ ರಮೇಶ್. ನೆನಪುಗಳ ಮಾತು ಮಧುರ ಹೆಸರು ಕೇಳೋದಕ್ಕೆ ತುಂಬ ಸೊಗಸಾಗಿದೆ. ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ. ಕನ್ನಡದಲ್ಲಿ ಇದು ನನ್ನ ಮೊದಲನೇ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಹೊಸಬ್ರಿಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಡೈರೆಕ್ಟರ್ ಆದ ಅಫ್ಜಲ್ ಸರ್ಗೆ ಮತ್ತು ಪ್ರೊಡ್ಯೂಸರ್ ಆದ ಸೆವೆನ್ ರಾಜ್ ಸರ್ಗೆ ಹೃದಯದ ಧನ್ಯವಾದಗಳು. ನಮಗಂತೂ ಸಿನಿಮಾ ಎಲ್ಲೂ ಬೋರಿಂಗ್ ಅಂತ ಅಂತೂ ಅನ್ನಿಸ್ತಾ ಇಲ್ಲ. ತುಂಬ ಚೆನ್ನಾಗಿದೆ. ಸಾಂಗ್ಸ್ ಇರ್ಬೋದು ಅಥವಾ ಸೀನ್ಸ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಆಡಿಯನ್ಸ್ ನೋಡಿ ಹೊಸಬ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹೊಸಬ್ರನ್ನ ಬೆಳೆಸಬೇಕು ಅಂತ ಕೇಳ್ತೀನಿ. ನಮ್ಮ ಪ್ರೊಡ್ಯೂಸರ್ ಆದಂಥ ಸೆವೆನ್ ರಾಜ್ ಸರ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಸಪೋರ್ಟ್ ಮಾಡಿದ್ದಾರೆ ಶೂಟಿಂಗ್ ಟೈಮಲ್ಲಿ ಇರ್ಬೋದು ಅಥವಾ ನನಗೆ ಎಲ್ಲೂ ಆರ್ಟಿಸ್ಟ್ಗಳಿಗೆ ಎಲ್ಲೂ ಅವ್ರ ಕಡೆಯಿಂದ ಏನೂ ತೊಂದರೆ ಅಂತ ಏನೂ ಆಗಿಲ್ಲ. ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ರೇಖಾ ರಮೇಶ್ ಅವರು ತಂಗಿ ಪಾತ್ರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕಲಾವಿದರು. ನೀವೆಲ್ಲ ಇವ್ರಿಗೆ ಆಶೀರ್ವಾದ ಮಾಡಿದ್ರೆ ಇವ್ರು ಒಳ್ಳೆ ಪಿಕ್ಚರ್ನಲ್ಲಿ ಮಾಡಿ
ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನನ್ನ ಆಶೀರ್ವಾದ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ನನ್ನ ಕರ್ನಾಟಕ ಜನತೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಂಜಲಿ ಗೌಡ ಅಂತ. ನಂದು ಇದು ಮೊದಲನೇ ಮೂವಿ ಆಗಿರೋದ್ರಿಂದ ಸ್ವಲ್ಪ ಭಯ ಇದೆ. ಮತ್ತು ನನಗೆ ಚಾನ್ಸ್ ಕೊಟ್ಟಂಥ 7 ಡೇಸ್ಗೆ ಧನ್ಯವಾದಗಳು. ಮತ್ತು ನನ್ನ ಮೂವಿಲಿ ನನ್ನೇ ಬಂದು ಪೂಜಾ ಅಂತ. ಮತ್ತು ಇವತ್ತು ನಮ್ಮ ಮೂವಿ ರಿಲೀಸ್ ಆಗಿದೆ. ನೀವೆಲ್ಲ ನೋಡಿ ಹಾರೈಸಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ಮತ್ತು ಇವರು ಡೈರೆಕ್ಟರ್ ಬಗ್ಗೆ ಅಫ್ಜಲ್ ಸರ್, ಚಾನ್ಸ್ ಕೊಟ್ಟು ಅಫ್ಜಲ್ ಸರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಮ್ಮ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಡುಗಳು ಮತ್ತು ಡ್ಯಾನ್ಸು, ಸ್ವಿಮ್ಮಿಂಗ್ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವನ್ನೆಲ್ಲ ನೀವೆಲ್ಲ ಪಿಕ್ಚರ್ ನೋಡಿ ನಿಮ್ಮೆಲ್ಲ ಆಶೀರ್ವಾದದಿಂದ ಇವರು ಒಳ್ಳೆ ಒಳ್ಳೆ ಪಿಕ್ಚರ್ ಅವಕಾಶ ಬರಬೇಕು ಅಂತ ಕೇಳ್ಕೊಳ್ತೀನಿ. ಈ ಸಿಹಿ ಮುತ್ತು ನಮ್ಮ ಚಿತ್ರದ ನಿರ್ಮಾಪಕರಿಗೆ ಹೊಸಬರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಹಾಗೆ ನನಗೊಂದು ಕೂಡ ಅವಕಾಶ ಕೊಟ್ಟರು. ಫಸ್ಟ್ಲಿ ಥ್ಯಾಂಕ್ಸ್ ಶಿವರಾಜ್ ಸರ್ಗೆ, ವೆಂಕಟೇಶ್ ಅವ್ರಿಗೆ ಹೇಳ್ತೀನಿ. ಒಂದು ಒಳ್ಳೆಯ ಅವಕಾಶ ಸಿಕ್ತು, ಅವಕಾಶನ ಚೆನ್ನಾಗಿ ಬಳಸಿದ್ದೀನಿ ಅಂತ ಅಂದ್ಕೊತೀನಿ ನಾನು. ಸಿಕ್ಕಾಗೆಲ್ಲ ಸರ್ ಹೇಳಿದ್ದಾರೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ, ಅಷ್ಟು ಸಾಕು. ಸೊ ಹೀಗೆ ಒಂದು ಹೊಸ ಟ್ರೆಂಡಲ್ಲಿರೋ ಮಾತೇನೆಂದರೆ ಟ್ಯಾಲೆಂಟ್ ಇರೋರು ಬೆಳಿಬೇಕು ಅಂತ. ಸೊ ಆ ಟ್ಯಾಲೆಂಟ್ ಇರೋ ಬೆಳಿಬೇಕು. ಆಗ ಆ ಟ್ಯಾಲೆಂಟ್ನ ಗುರುತಿಸ್ದೇ ಈ ಒಂದು ಅವಕಾಶ ಕೊಟ್ಟಿದ್ದರು. ಇನ್ನು ಮುಂದೆ ಬರೋ ಸೆವೆನ್ ರಾಜ್ ಅವ್ರ ಪ್ರತಿ ಸಿನಿಮಾದಲ್ಲೂ ನಾನು ಇರ್ತೀನಿ. ಯಾಕಂದರೆ ಇರ್ತೀನಲ್ಲ ಸರ್? ಖಂಡಿತ ನಾನು ಮಾಡೋದ್ರೆ ಇದ್ದೇ ಇರ್ತೀನಿ. ಖಂಡಿತ ಮಾಡಿ ಸರ್. ತುಂಬ ಜನಕ್ಕೆ ಅನ್ನದಾತರು. ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಇದು ತುಂಬ ಒಳ್ಳೆಯ ಒಂದು ಹೊಸ ವಿಭಿನ್ನವಾಗಿರುವಂಥ ಕಥಾಂಧರವನ್ನು ಹೊಂದಿದೆ. 4 ಕಥೆಗಳು ಬರುತ್ತೆ. 4 ಕಥೆಗಳು ಒಂದೇ ಮೀಟಿಂಗ್ ಪಾಯಿಂಟಲ್ಲಿ ಸೇರುತ್ತೆ. ಸೊ ಈ ಒಂದು ವಿಶೇಷವಾಗಿರುವಂಥ ಒಂದು ಜಾನರಲ್ಲಿ ಬಂದಿದ್ದ ಸಿನಿಮಾ ರೆಗ್ಯುಲರ್ ಆಗಿ ಪ್ಯಾಟರ್ನ್ ಬಿಟ್ಟು ಬೇರೆ ಥರದ್ದು ಒಂದು ವಿಭಿನ್ನವಾಗಿರುವಂಥ ಒಂದು ಪ್ರಯತ್ನ ಆಗಿದೆ ಈ ಸಿನಿಮಾದಿಂದ. ಸೊ ದಯವಿಟ್ಟು ಎಲ್ಲರೂ ಕರ್ನಾಟಕದ ಜನತೆ ಹೊಸದಾಗಿ ಬಯಸೋರು, ಹೊಸ ಥಾಟ್ ಬಯಸೋರು, ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಬೇರೆ ಏನೋ ನೋಡಬೇಕಂತ ಹಸಿವಿರೋರು ಈ ಚಿತ್ರನ ಆರಾಮಾಗಿ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡ್ಬೋದು. ಇವತ್ತು ರಿಲೀಸ್ ಆಗಿದೆ. ನಾಳೆ ನಾಡಿದ್ದು ನಮಗೆ ತುಂಬ ಈಗ ನಾವು ಎಲ್ಲ ಇನ್ನೂ ಬೇರೆ ಬೇರೆ ಥಿಯೇಟರ್ಗಳಿಗೆ ಹೋಗಬೇಕು ರಿವ್ಯೂಸ್ ಕಲೆಕ್ಟ್ ಮಾಡೋಕ್ಕೆ. ಸೊ ಒಳ್ಳೆ ರಿವ್ಯೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಹೀಗೆ ನಿಮ್ಮ ಬ್ಯಾನರಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಹೀರೋ ಮಾಡಿರೋದು ನೋಡಿಬಿಟ್ರೆ ನಾನು ಯಾಕೆ ಹೀರೋ ಆಗ್ಬಾರ್ದಾಗಿತ್ತು. ಪಾಪ ಅವ್ರು ಎಷ್ಟು ಮುತ್ತು ಕೊಟ್ಟರು, ನನಗೊಂದು ಮುತ್ತು ಕೊಡ್ರಿ, ಹೀರೋಯಿನ್ ಮಾತ್ರ ಕೊಟ್ಟರು ನಾನು ಅಂತ. ಅವ್ರಿಗೆ ಎಷ್ಟು ಚೆನ್ನಾಗಿದೆ ಅಂತ ಈಗ ಗೊತ್ತಾಗಿದೆ. ಬಟ್ ವೆರಿ ಗುಡ್ ಆ್ಯಕ್ಟರ್ ಆ್ಯಂಡ್ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ಹೀರೋಯಿನ್ ಜೊತೆ ಎಲ್ಲರ ಜೊತೆ ಒಂದು ಫ್ಯಾಮಿಲಿ ಆಗಿ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಪಿಕ್ಚರ್ ಕಂಪ್ಲೀಟ್ ಮಾಡ್ಕೊಂತ. ತುಂಬ ಚೆನ್ನಾಗಿದೆ. ನನಗಿಂತ ಆಡಿಯನ್ಸ್ದು ಒಪಿನಿಯನ್ ತೊಗೊಳ್ರಿ. ಎಲ್ಲರೂ ಎಂಜಾಯ್ ಮಾಡಲಿ ನೋಡಿಬಿಟ್ಟು. ತುಂಬ ಚೆನ್ನಾಗಿದೆ ಸರ್. ಈಗಿನ ಜನ್ರೇಷನ್ಗೆ ಇದು ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಬರೋವಂಥದ್ದು ಕಥೆಯನ್ನು ಒಂದು ಇದು ಮಾಡಿ ಸೂಪರಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಸಿನಿಮಾ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಮೆಸೇಜ್ಗಳು ಕೂಡ ಇದೆ, ಎಂಟರ್ಟೈನ್ಮೆಂಟ್ ಇದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಫ್ಯಾಮ್ಲಿ ಸಮೇತ ಬಂದು ನೋಡಿ ಸಪೋರ್ಟ್ ಮಾಡಿ ಟೀಮ್ಗೆ. ಥ್ಯಾಂಕ್ ಯು. Hello. The movie is very nice. It's giving a good message and I think people are going to like it. Thank you. ಚೆನ್ನಾಗಿದೆ. ಕನ್ನಡ ವೆರಿ ಗುಡ್ ಮೂವಿ. ಹಲೋ, ನಾನು ದೀಕ್ಷಿತ್ ಕುಮಾರ್ ಅಂತೇಳಿ. ಅಂದರೆ ಈ ನಮ್ಮ ನೆನಪುಗಳು ಮಾತು ಮಧುರ ಅನ್ನೋದು ಈ ಒಂದು ಯೂತ್ ಏಜಲ್ಲಿ ಯಾವ ಥರ ನಡೀತಾ ಇದೆ. ಕೆಲವು ಕಡೆ ಕೇಳಿದ್ದೀವಿ ನಾವು, ಎಲ್ಲೋ ಪಾರ್ಕ್ ಹೋಗೋದಂತೆ, ಬೀಗ ಬಿಸಾಕೋದಂತೆ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಂತೆ, ಈ ಥರ ಎಲ್ಲನೂ ಆ ಥರ ಒಂದು ಸಣ್ಣ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದಾರೆ. ಸ್ವಲ್ಪ ಮಾಡಿಫಿಕೇಷನ್ಸು ಬೇಕಾಗಿತ್ತು, ಅದು ಅಡ್ಜಸ್ಟ್ ಆಗುತ್ತೆ ಅಂತ ಇದಾಗುತ್ತೆ. ಓಕೆ, ಚೆನ್ನಾಗಿದೆ, ಸಕ್ಕತ್ತಿದೆ. ಚೆನ್ನಾಗಿದೆ.
ಚೆನ್ನಾಗಿದೆ ಮೂವಿ. ಯಾ ಅಫ್ಕೋರ್ಸ್ ಇಟ್ ವಾಸ್ ಗುಡ್. ಚೆನ್ನಾಗಿದೆ ಸರ್ ಮೂವಿ, ನೋಡ್ಬೋದು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜ್ ಪ್ರಭು. ನೆನಪುಗಳ ಮಾತು ಮಧುರ ಅಂತ ಸಿನಿಮಾ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ಇಷ್ಟ ಆಗೋ ಥರ ಎಲ್ಲರೂ ಅಂದಿದ್ದಾರೆ. ನನಗೆ ಖುಷಿ ಆಗುತ್ತೆ. ಈ ಚಾನ್ಸ್ ಕೊಟ್ಟಿದ್ದಕ್ಕೆ ಅಫ್ಜಲ್ ಸರ್ ಮತ್ತು ನಮ್ಮ ಪ್ರೊಡ್ಯೂಸರ್ ಆಗಿರೋ ಸೆವೆನ್ ರಾಜ್ ಸರ್ಗೆ ತುಂಬ ಥ್ಯಾಂಕ್ಸ್. ಆಮೇಲೆ ನೀವು ಬಂದು ನೋಡಿ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. AMB ಕಪಾಲಿ ಇಲ್ಲೂ ಫಿಲ್ಮ್ ರಿಲೀಸ್ ಆಗಿದೆ. ಸೊ ಇಲ್ಲೂ ಕ್ರೌಡ್ ಫೀಲಿಂಗ್ ಜಾಸ್ತಿ ಇದೆ, ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ನಾಳೆ ನಾಡ್ದು ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾ ಬೆಳೆಸಿ. ಯಾಕೆಂದರೆ ಇದರಲ್ಲಿ ಯಾರು ಸೆಲೆಬ್ರಿಟಿ ದೊಡ್ಡವರಂತ ಯಾರಿಲ್ಲ, ನಮ್ಮವಂಥ ಹೊಸಬರೇ. ನಾನು ಯಾವ ಸೆಲೆಬ್ರಿಟಿ ಮಗ ಅಲ್ಲ, ಕಲಾವಿದನ ಮಗ ಅಲ್ಲ, ನಾವು ನಮ್ಮಿಂದವೇ ಬಂದವರು. ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್ ಹೊಸಬರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಪ್ಲೀಸ್ ನಮ್ಮನ್ನು ಬಂದು ನೋಡಿ, ಬೆಳೆಸಿ. ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಬೇಕು, ನನಗೆ ಏನು ಗೊತ್ತಾಗ್ತಿಲ್ಲ. ಇನ್ನೆಲ್ಲ ನಿಮ್ಮೇನಿದೆ, ದಯವಿಟ್ಟು ಬನ್ನಿ, ನಮ್ಮನ್ನು ಹಾರೈಸಿ. ಥ್ಯಾಂಕ್ ಯು. ನಮಸ್ತೆ, ನಾನು ಅಫ್ಜಲ್. ನೆನಪುಗಳ ಮಾತು ಮಧುರ ನನ್ನ ಬಾಲ್ಯದ ಕನಸು. ನಿರ್ದೇಶಕನಾಗಿ ಮಾಡಬೇಕು ಅಂದ್ಕೊಂಡಿದ್ದನ್ನು ಇವತ್ತು ಪೂರ್ಣಗೊಂಡಿದೆ. AMB ಸಿನಿಮಾಸ್ನಲ್ಲಿ ಹಲವಾರು ಚಿತ್ರರಂಗದವರು ಮತ್ತು ಸ್ನೇಹಿತರು, ನಮ್ಮ ಟೀಮು, ಪಬ್ಲಿಕ್ಕು ಅವ್ರ ಜೊತೆ ಸಿನಿಮಾ ನೋಡಿದೆ ಈಗ ತಾನೆ. ಸೊ ಎಲ್ಲರೂ ಪರವಾಗಿಲ್ಲ, ಹೊಸ ಥರ ಕಂಟೆಂಟ್ ಇದು ಅಂತ ಹೇಳಿದ್ದಾರೆ. ಕ್ಷಮೆ ಇರಲಿ. ನಾನು ಹೆಣ್ಮಕ್ಳಿಗೆ ಅಥವಾ ಚಿಕ್ಕವರಿಗೆ ನಾನು ಕರೆಯೋಷ್ಟಿಲ್ಲ, ಯಾಕಂದರೆ ಸೆನ್ಸಾರು A ಸರ್ಟಿಫಿಕೇಟ್ ಕೊಟ್ಟಿದೆ. ಮತ್ತು ಇದು ಮೊದಲೇ ಹೇಳಿದ್ದೀನಿ, ಇದು ಬೋಲ್ಡ್ ಕಂಟೆಂಟ್ ಅಂತ. ಇತ್ತೀಚಿನ ಯುವಜನರು ಹೇಗೆ ಏನೇನು ಆಗ್ತಾ ಇದೆ, ಮತ್ತು ಸ್ನೇಹಿತರಲ್ಲಿ ಹುಡುಗಿರ ವಿಷಯದಲ್ಲಿ ಹೇಗೆ ಚರ್ಚೆ ಮಾಡ್ತಾರೆ ಮತ್ತು ಹೇಗೆ ನಡ್ಕೋತಾರೆ ಅಂತ 4 ವಿಭಿನ್ನ ಕಂಟೆಂಟ್ ಕೊಟ್ಟಿದ್ದೀನಿ. ಸೊ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ನನಗೂ ಗೊತ್ತಿಲ್ಲ. ನನಗೂ ಒಂಚೂರು ಅಳ್ಕಿತ್ತು, ಭಯ ಇತ್ತು. ಈಗ 2 ಶೋ ಆಯಿತು. ಸೊ AMBನಲ್ಲಿ ನಾವು ಸ್ಪೆಷಲ್ ಸ್ಕ್ರೀನಿಂಗ್ ಮಾಡಿದಾಗ ತುಂಬ ಜನ ಬಂದಿದ್ದರು. ಸೊ ಹಾರೈಸಿದ್ದಾರೆ, ಪರವಾಗಿಲ್ಲ ಕಥೆ ಚೆನ್ನಾಗಿ ಹೇಳಿದ್ದೀರಾ ಅಂತ. ಸೊ ಸಿನಿಮಾದಿಂದ ಅಥವಾ ಸಮಾಜಕ್ಕೆ ಅಥವಾ ನಿಮಗೆ ವೈಯಕ್ತಿಕವಾಗಿ ಏನಾದರೂ ಏನಪ್ಪ ಬೋಲ್ಡ್ ಕಂಟೆಂಟು ಈ ಥರ ಅಂತ ಇದ್ದರೆ ಕ್ಷಮೆ ಕೋರ್ತೀನಿ. ಬಟ್ ಬೇರೆ ಭಾಷೆಗಳಲ್ಲಿ ಈ ಥರದ್ದು ಬಂದಾಗ ಆರಾಮಾಗಿ ನೋಡ್ತಾರೆ. ನಮ್ಮ ಕನ್ನಡದಲ್ಲಿ ಬಂದಾಗ ಯಾಕೆ ಈ ಥರ ಅಪವಿತ್ರತೆ ಗೊತ್ತಿಲ್ಲ ನನಗೆ. ಸೊ ನಾನು ಇದು OTT ಬೇಸ್ಡ್ ಸಿನಿಮಾ ಅಂತಲೇ ಕರೆಯೋಕ್ಕೆ ಇಷ್ಟಪಡ್ತೀನಿ. ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನನಗೆ ಬೆಂಬಲವಾಗಿ ನಮ್ಮ ನಿರ್ಮಾಪಕರು, ನನ್ನ ಟೀಮ್ ನಿಂತಿದ್ದಾರೆ. ಸೊ ಎನಿವೆ, ಯಾರ್ಯಾರು ನನಗೆ ಶುಭಾಶಯ ಕೋರಿ ಅಥವಾ ಸಿನಿಮಾ ನೋಡೋಕ್ಕೆ ಬಂದು ಹರಿಸಿದ್ದೀರಾ, ತಮಗೆಲ್ಲರಿಗೂ ಇಲ್ಲಿಂದನೇ ವಂದನೆ ತಿಳಿಸ್ತೀನಿ. ನೋಡೋಣ ಮುಂದೆ. ತುಂಬ 13 ಸಿನಿಮಾ ರಿಲೀಸ್ ಇದೆ. ಸೊ ನಾನು ಯಾರಿಗೂ ಫೋರ್ಸ್ ಮಾಡೋದಿಲ್ಲ. ನಿಮ್ಮ ಸಮಯ ನಮ್ಗೆ ಕೊಟ್ಟರೆ 1-2 ಅವರ್ ಸಿನಿಮಾ ನೋಡಿ, ಬೇಜಾರಾದರೂ ಪರವಾಗಿಲ್ಲ, ನಾನು AMBನಲ್ಲಿ ಇರ್ತೀನಿ. ಸೊ ನೋಡೋಣ ನೆಕ್ಸ್ಟು. ಹಾಗೆ ನಿಮ್ಮ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. I am glad to give a review on this movie, and I just saw the movie and I believe it's a very good movie, and the message given in this movie is quite good, and I'm sure people are going to like it. The main message it says is, for a fraction of little, joy, you don't have to lose your real love. So that is a message it's conveying to the people, and you have to respect each other and each other's feelings, and that's it. Thank you very much. ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜ್ ಗುಬ್ಬಚ್ಚಿ ಅಂತ. ನಾನು ನೆನಪುಗಳ ಮಾತು ಮಧುರದಿಂದ ಮುಂಚೆ ಫೋಟೋಗ್ರಾಫರ್ ಆಗಿದ್ದೆ. ಸುಮಾರು ಒಂದು 200 ಸಿನಿಮಾ ಮೇಲೆ ಮಾಡಿದ್ದೆ. ಬಟ್ ನೆನಪುಗಳ ಮಾತು ಮಧುರದಿಂದ ಅಫ್ಜಲ್ ಸರ್ ಕಡೆ ಮತ್ತು ಸೆವೆನ್ ರಾಜ್ ಸರ್ ಕಡೆಯಿಂದ ಫೋಟೋಗ್ರಾಫರಿಂದ ಆರ್ಟಿಸ್ಟಾಗಿ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಸಿನಿಮಾ. ಸ್ಕ್ರೀನ್ನಲ್ಲಿ ನೋಡಿ ನನಗೆ ಒಂಥರ ತುಂಬ ಖುಷಿ ಆಗ್ತಾಯಿದೆ. ಏನು ಹೇಳೋಕ್ಕೆ ಮಾತಾಗ್ತಾಯಿಲ್ಲ, ಆ ಥರ ಆಗ್ತಾಯಿದೆ. ತುಂಬ ಖುಷಿ ಅನಿಸ್ತು. ಅಫ್ಜಲ್ ಸರ್ಗೆ ಮತ್ತು ಸೆವೆನ್ ರಾಜ್ ಸರ್ಗೆ ತುಂಬ ಥ್ಯಾಂಕ್ಸ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಫೋಟೋಗ್ರಾಫರಿಂದ ಆರ್ಟಿಸ್ಟಾಗಿ ಮಾಡಿ ಮತ್ತು ನನ್ನ ತುಂಬ
ಒಂಥರ ಡಿಫ್ರೆಂಟಾಗಿ ತೋರಿಸಿದ್ದಾರೆ ಸ್ಕ್ರೀನಲ್ಲಿ. ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಾದ್ಯ. ನೆನಪುಗಳ ಮಾತು ಮಧುರ ಮೂವಿಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಕವಿತಾ ಅಂತ. ಸೊ ಇದು ಎಲ್ಲ ಹೊಸ ತಂಡ ಸೇರಿ ಮಾಡಿರೋಂಥ ಸಿನಿಮಾ. ಆಲ್ ಓವರ್ ಕರ್ನಾಟಕ ಇವತ್ತು ರಿಲೀಸ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟು ಮಾಡಿರೋಂಥ ಸಿನಿಮಾ ಇದು. ಸೊ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಚೆನ್ನಾಗಿ ಬಂದಿದೆ ಮೂವಿ. ಸೊ ಎಲ್ಲ ನೀವು ಬಂದು ಹಾರೈಸಿ ಪ್ರೋತ್ಸಾಹಿಸಿ ಕಲಾವಿದರನ್ನ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ಒಂದು ಸರಿ ಹೇಳಿದ್ರೆ 700 ಸತಿ ಹೇಳ್ದಂಗೆ 7 ಕೋಟಿ ಕನ್ನಡ ಜನತೆಗಳಿಗೆ ನಾನು ರೆಡ್ ಆ್ಯಂಡ್ ವೈಟ್ 7 ರಾಜ್ ಮಾಡುವ ನಮಸ್ಕಾರಗಳು. ನನ್ನ ಪಿಕ್ಚರ ಹೆಸರು ನೆನಪುಗಳ ಮಾತು ಮಧುರ. ದಯವಿಟ್ಟು ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡ್ರಿ. ತುಂಬ ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನಾಗಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಪಿಕ್ಚರ್ ಯಶಸ್ವಿಯಾಗಲಿ. ಮತ್ತು ಹೊಸ ಕಲಾವಿದರನ್ನ ಹಾಕಿ ನಾನು ಮಾಡಿದ್ದೀನಿ. ಅವ್ರಿಗೂ ನಿಮ್ಮ ಆಶೀರ್ವಾದದಿಂದ ಅವ್ರಿಗೂ ಒಳ್ಳೆ ಪಿಕ್ಚರ್ಸ್ ಸಿಕ್ಕಲಿ. ಪ್ರೊಡ್ಯೂಸರ್ ಆಗಿ ಡೈರೆಕ್ಟ್ರುಗಳಿಗೆ ಏನು ಬೇಕೋ ಟೈಮ್ ದುಡ್ಡು ಕೊಡಬೇಕು. ಆ ದುಡ್ಡನ್ನು ಕೊಡ್ತಾ ಇರ್ತೀನಿ ಯಾವತ್ತೂ ನಾನು ಡೈರೆಕ್ಟ್ರಿಗೆ ತೊಂದರೆ ಕೊಡೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂತ ಏನೂ ಕೇಳೋದಿಲ್ಲ. ಟೈಮ್ ನಾನು ದುಡ್ಡು ಕೊಡ್ತೀನಿ. ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಅಫ್ಜಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ನಾನು ನನ್ನ ಪಾತ್ರ ಇರುವಾಗ ಮಾತ್ರ ಹೋಗ್ತೀನಿ, ಆ್ಯಕ್ಟ್ ಮಾಡ್ತೀನಿ, ಬರ್ತೀನಿ. ಬೇರೆ ರೀತಿಯಲ್ಲಿ ಯಾವುದರಲ್ಲೂ ಇನ್ವಾಲ್ವ್ ಆಗಿಲ್ಲ. ಏನಂದರೆ ಒಂದು ಡೈರೆಕ್ಟ್ರಿಗೆ ಅವ್ರ ಮನಸ್ಸಲ್ಲಿ ಏನೇನಿದೆ ಅದು ಮಾಡ್ತಾರೆ. ಅವ್ರಿಗೂ ಏನಂದರೆ ಹೊಸ ಪಿಕ್ಚರು, ಹೊಸ ಅವ್ರವ್ರ ಫಸ್ಟ್ ಟೈಮ್ ಮಾಡೋದ್ರಿಂದ ಅವ್ರಿಗೂ ಒಂದು ಆಸೆ, ಅವ್ರವ್ರ ಟ್ಯಾಲೆಂಟ್ನ ತೋರಿಸ್ಬೇಕು ಅಂತ. ಆದ್ದರಿಂದ ಫುಲ್ ಫ್ರೀಡಮ್ ಕೊಡ್ತೀನಿ. ಈ ಪಿಕ್ಚರ್ ಅಂತ ಯಾವುದೇ ಪಿಕ್ಚರ್ ಮಾಡಿದ್ರೆ ಫಸ್ಟ್ ಪ್ರಿಫರೆನ್ಸ್ ಐ ಗಿವ್ ಫಾರ್ ಡೈರೆಕ್ಟರ್ ಆ್ಯಂಡ್ ಮನ್ಲಿ ಮೈ ಡ್ಯೂಟಿ ಟು ಆ್ಯಕ್ಟ್ ಆ್ಯಂಡ್ ಗಿವ್ ಮನಿ ಇನ್ ಟೈಮ್. ಆದ್ದರಿಂದ ಡೈರೆಕ್ಟರ್ ಅವರು ತುಂಬ ಕಷ್ಟಪಟ್ಟು 7 ದಿನದಲ್ಲಿ ಈ ಪಿಕ್ಚರ್ ಕಂಪ್ಲೀಟ್ ಮಾಡಿದ್ದಾರೆ. ನೆನಪುಗಳ ಮಾತು ಮಧುರ. ದಯವಿಟ್ಟು ಇಡೀ ಕರ್ನಾಟಕ ಜನತೆಗೆ ವಿನಂತಿ ಏನಂದರೆ ಈ ಪಿಕ್ಚರನ್ನು ಥಿಯೇಟ್ರ್ನಲ್ಲಿ ಬಂದು ನೋಡಿರಿ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಹೇಳ್ರಿ. 6 ಹಾಡುಗಳಿದೆ. ನಾನು ಅದರಲ್ಲಿ 2 ಹಾಡು ಮಾಡಿದ್ದೀನಿ. ಎಲ್ಲ ನಿಮ್ಮ ಸಂತೋಷಕ್ಕೋಸ್ಕರ ಈ 7 ರಾಜ್ ಯಾವಾಗಲೂ ಋಣಿಯಾಗಿರ್ತೀನಿ. ನಮಸ್ಕಾರ.